ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ರೆಬಲ್ಸ್ ನಾಯಕರು ವೈಲೆಂಟ್ ಆಗಿದ್ದಾರೆ. ಭಿನ್ನ ಮತಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಹಿರಿಯರ ಮೂಲಕ ನಾನಾ ರೀತಿಯ ಪ್ರಯತ್ನವನ್ನ ಮಾಡ್ತಿದೆ. ಆದರೆ ರೆಬಲ್ ಲೀಡರ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ತಾವು ಕನ್ವಿನ್ಸ್ ಆಗುವುದೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಹೆಜ್ಜೆಯನ್ನ ಇಡ್ತಿದ್ದಾರೆ. ಜೊತೆಯಲ್ಲಿ ತೆರೆಮರೆಯಲ್ಲೇ ಇದ್ದುಕೊಂಡು ಪ್ಲಾನ್ ಮಾಡ್ತಿದ್ದವರು ಇದೀಗ ಓಪನ್ ಆಗಿನೇ ಸಮರ ಸಾರ್ತಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಬಳಿಕ ಸೈಲೆಂಟ್ ಆಗಿದ್ದ ಭಿನ್ನರು ಮತ್ತೆ ಆಕ್ಟಿವ್. ಹುಟ್ಟುಹಬ್ಬದ ನೆಪದಲ್ಲಿ ದಾವಣಗೆರೆಯಲ್ಲಿ ರೆಬಲ್ಸ್ ತೆರೆ ಮರೆ ಆಟ. ಬಹಿರಂಗವಾಗಿ ಬಿಎಸ್ ಯಡಿಯೂರಪ್ಪರನ್ನ ಕುಟುಕಿದ ರೆಬಲ್ಸ್. ಯತ್ನಾಳ್ ಉಚ್ಚಾಟನೆ ನಂತರ ಸ್ವಲ್ಪ ಸೈಲೆಂಟ್ ಆಗಿದ್ದ ರೆಬಲ್ಸ್ ಈಗ ಮತ್ತೆ ವೈಲೆಂಟ್ ಆಗಿದ್ದಾರೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ರೆಬಲ್ಸ್ ಒಂದಾಗಿದ್ರು. ಮಾಜಿ ಸಚಿವ ಲಿಂಬಾವಳಿ, ಕುಮಾರ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಎಲ್ಲ ಭಿನ್ನ ನಾಯಕರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಗೋಕಾಕ್ ಜಾತ್ರೆಯಲ್ಲಿ ರಮೇಶ್ ಜಾರಕಿಹೊಳಿ ಜೊತೆ ಕಾಣಿಸಿಕೊಂಡಿದ್ದಂತಹ ಅತೃಪ್ತ ನಾಯಕರು ರಹಸ್ಯ ಸಭೆಯನ್ನ ನಡೆಸಿದ್ರು. ಅನಂತರ ನಿನ್ನೆ ಜಿಎಂ ಸಿದ್ದೇಶ್ವರ ಹುಟ್ಟುಹಬ್ಬದಲ್ಲಿ ದಾವಣಗೆರೆ ಸೋಲು ಹಾಗೂ ಕುಟುಂಬ ರಾಜಕಾರಣದ ಬಗ್ಗೆ ಕಿಡಿಕಾರಿದ್ದಾರೆ. ದಾವಣಗೆರೆ ಚುನಾವಣೆ ಸೋಲಿನ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿತ್ತು. ಈ ವಿಚಾರವಾಗಿ ಬಹಿರಂಗವಾಗಿ ಕಚ್ಚಾಡ್ತಿದ್ದ ದಾವಣಗೆರೆಯ 2 ಬಣದ ನಾಯಕರನ್ನ ಕರೆದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಲಾಮು ಹಚ್ಚುವ ಕೆಲಸ ಮಾಡಿದ್ರು. ಆದ್ರೆ ಹಿರಿಯ ನಾಯಕರ ಟಾನಿಕ್ ಕೂಡ ಕೆಲಸ ಮಾಡಿಲ್ಲ. ನಿನ್ನೆ ಇದೇ ದಾವಣಗೆರೆ ಸೋಲಿನ ವಿಚಾರ ಪ್ರಸ್ತಾಪ ಮಾಡಿ ರೆಬಲ್ಸ್ ನಾಯಕರು ಯಡಿಯೂರಪ್ಪ ಅವರನ್ನ ಬಹಿರಂಗವಾಗಿಯೇ ಕುಟುಕಿದ್ದಾರೆ. ಹುಟ್ಟುಹಬ್ಬದ ನೆಪದಲ್ಲಿ ಒಗ್ಗಟ್ಟಿನ ಜಪ ಮಾಡಿದ ರೆಬಲ್ ನಾಯಕರು ಹಳೆಯ ವಿಚಾರಗಳನ್ನ ಮೆಲುಕು ಹಾಕಿದ್ದಾರೆ. ಪಕ್ಷದ ಸಂಘಟನೆ ನಮ್ಮದು ಕೂಡ ಪ್ರಮುಖ ಪಾತ್ರ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ವೇಳೆ ಯಡಿಯೂರಪ್ಪ ಸಿಎಂ ಡಿಸಿಎಂ ಆಗಲು ಜಿಎಂ ಸಿದ್ದೇಶ್ವರ್ ಪರಿಶ್ರಮ ಇದೆ. ಹೆಗಲಿಗೆ ಹೆಗಲು ಕೊಟ್ಟು ಜೊತೆಯಾಗಿ ನಿಂತಿದ್ದ ಸ್ನೇಹಿತರನ್ನ ಈಗ ಈ ರೀತಿ ನಡೆಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಭಿನ್ನರು ಅಸಮಾಧಾನ ಹೊರಹಾಕಿದ್ದಾರೆ. ಯಡಿಯೂರಪ್ಪನವರು ಜಿಎಂ ಸಿದ್ದೇಶ್ ಅವರು ಇಬ್ಬರು ಅಣ್ಣ ತಮ್ಮ ಥರ ಇದ್ದಂಥವ್ರು. ಎಲ್ಲ ಹಂತಗಳಲ್ಲಿ ಸಿದ್ದೇಶ್ ಅವ್ರ ಜೊತೆಗೆ ನಿಂತವರು ಅವರ ಜನ್ಮದಿನಕ್ಕೆ ಬರದೇ ಇರೋದು ಅಕ್ಷಮ್ಯ ಅಪರಾಧ. ದಾವಣಗೆರೆಯಲ್ಲಿ ಆದ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಲು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿರಾಕರಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ರೆಬಲ್ ನಾಯಕ ಜಿಎಂ ಸಿದ್ದೇಶ್ವರ್ ಹುಟ್ಟುಹಬ್ಬದ ಬಗ್ಗೆ ಮಾತನಾಡಿದ್ದು ಮಾತ್ರ ಹೀಗೆ. ನಾನು ಅದನ್ನ ಇನ್ನೂ ಹೇಳಿಕೆಯನ್ನ ನೋಡಿಲ್ಲ. ನಾನು ಬರ್ತ್ಡೇ ಮಾಡ್ಕೊಳೋದು ಬಿಡೋದು ಅವ್ರ ವೈಯಕ್ತಿಕ ವಿಚಾರ. ನಾನಂತೂ ಬರ್ತ್ಡೇ ಮಾಡೋ ಅಭ್ಯಾಸ ನನಗಿಲ್ಲ. ಕಳೆದ 15 ವರ್ಷದಿಂದ 16 ವರ್ಷದಿಂದ ನಾನು ಬರ್ತ್ಡೇ ಮಾಡಲ್ಲ. ಯಾರ್ಯಾರು ಬರ್ತ್ಡೇ ಮಾಡೋದಕ್ಕೂ ನನ್ನ ವಿರೋಧ ಇಲ್ಲ. ಯಾರು ಬೇಕಾದರೂ ಬರ್ತ್ಡೇಗಳನ್ನು ಮಾಡ್ಕೊಬೋದು. ಅದು ಅವರ ವೈಯಕ್ತಿಕ ವಿಚಾರ. ವೈಯಕ್ತಿಕವಾಗಿ ಅವರು ಯಾರ್ಯಾರನ್ನ ಕರೀತಾರೆ ಅವ್ರ ಬರ್ತ್ಡೇಗೆ ಗೊತ್ತಿಲ್ಲ. ನನ್ನಂತೂ ಕರೆದಿಲ್ಲ. ಅದರಿಂದ ನನಗೆ ಗೊತ್ತಿಲ್ಲದೇ ಇರೋ ವಿಚಾರಕ್ಕೆ ನನ್ನ ರಿಯಾಕ್ಷನ್ನು ನೋ. ಕಮಲ ಪಡೆಯ ಭಿನ್ನಮತಕ್ಕೆ ಅಂತ್ಯವಾಡಲು ಹಿರಿಯ ನಾಯಕರು